ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದು ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ, ತೆಳುವಾದ ಅವಲಕ್ಕಿನ. ಇದನ್ನು ನಾವು ಸ್ಟ್ರೈನಲ್ಲಿ ಹಾಕ್ಕೊಂಡು ಜಾಸ್ಕೋಬೇಕು. ಸಣ್ಣ ಸಣ್ಣ ಪೌಡರ್ ಏನಾದರೂ ಇದ್ದರೆ ಅದು ಹೋಗ್ಬಿಡುತ್ತೆ. ನಾನಿಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ, ಶೇಂಗಾ, ಗೋಡಂಬಿ, ಸ್ವಲ್ಪ ತೆಂಗಿನಕಾಯಿ ನೀರು ಇಟ್ಕೊರಿ, ಇದು ಬೇಕಾಗುತ್ತೆ ಇದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕರಿಬೇವು ಇಲ್ಲಿ, ಮತ್ತು ನಾವು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದು ಅದು ಬೇಕು. ಮತ್ತು ಇಲ್ಲಿ ತುಪ್ಪ ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನಾನೀಗ. ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದ್ಮೇಲೆ ಫಸ್ಟ್ ಶೇಂಗಾ ಮತ್ತು ಗೋಡಂಬಿನ ನಾವು ಫ್ರೈ ಮಾಡ್ಕೊಂಬಿಡೋಣ. ತುಪ್ಪ ಕಾದಿದೆ. ಇದಕ್ಕೆ ನಾನು ಶೇಂಗಾ ಹಾಕ್ತಾಯಿದ್ದೀನಿ. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಶೇಂಗಾ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಗೋಡಂಬಿ ಮತ್ತು ಶೇಂಗಾ ಫ್ರೈ ಆಗಿದೆ. ಇದನ್ನು ತೆಗೆದುಕೊಂಡ್ಬಿಡ್ತೀನಿ. ಅದು ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡಿ, ತುಂಬ ಫ್ರೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈಗ ಶೇಂಗಾ ಮತ್ತು ಗೋಡಂಬಿ ಆಗಿದೆ. ಇದನ್ನು ಬಟ್ಟೆಯಲ್ಲಿ ತೆಗಿತಾ ಇದ್ದೀನಿ ನಾನು. ಶೇಂಗಾ ಮತ್ತು ಗೋಡಂಬಿ ಎಣ್ಣೆಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ತುಪ್ಪದಲ್ಲಿ ಈಗ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಇದು ಧಾರವಾಡದಲ್ಲಿ ತುಪ್ಪದ ಅವಲಕ್ಕಿ ತುಂಬಾ ಫೇಮಸ್ ಆ ಕಡೆ ಸೈಡೆಲ್ಲ. ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು. ಯೂನಿಕ್ ಸ್ನ್ಯಾಕ್ಸ್ ಮಾತ್ರ ಒಳ್ಳೆ ಇದು. ಮತ್ತು ನೋಡೋಣ, ಈಗ ಇದು ಸಾಸಿವೆ ಜೀರಿಗೆ ಆಗೋ ಮುಂದೆ ಸ್ವಲ್ಪ ಇದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಫ್ರೈ ಆಗಲಿದೆ. ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಬಂದ ಕೂಡಲೇ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೋಣ. ನೋಡಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಆದಮೇಲೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ನಾನೊಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ ಕ್ವಾಂಟಿಟಿ ಹಾಕ್ತಾಯಿದ್ದೀನಿ. ನೋಡಿ, ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ಒಂದು 2 ಸುತ್ತಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಅದೆಲ್ಲ ತುಪ್ಪ ಎಲ್ಲದಕ್ಕೂ ಅವಲಕ್ಕಿಗೂ ಕವರ್ ಆಗಬೇಕದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ತೆಂಗಿನ ನೀರೇನಿರುತ್ತಲ್ಲ, ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ತೆಂಗಿನ ನೀರು ಹಾಕಬೇಕು. ಇದೇ ನೋಡಿ, ಒಂದು ಟೇಸ್ಟ್ ಕೊಡೋದಕ್ಕೆ ಸ್ವಲ್ಪ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ತುಂಬ ಹಾಕೋಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಇದ್ರ ಜೊತೆಗೆ ನಾನು ಹಸಿ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ನೋಡಿ, ಹಸಿ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ. ಆದಷ್ಟು ತಳ ಸಿಮ್ಮಾಗೆ ಇಡ್ರಿ. ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ನಾನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಸ್ವೀಟ್, ಹುಳಿ ಸ್ವೀಟ್ ಇದು ಚೆನ್ನಾಗಿರುತ್ತೆ. ಇದು ಸಕ್ಕರೆ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಇದು ಗೋಡಂಬಿ ಮತ್ತು ಶೇಂಗಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋಣ ನೀಟಾಗಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಈಗ.
ತುಪ್ಪದ ಅವಲಕ್ಕಿ ರೆಡಿ ಆಗಿದೆ. ಇದನ್ನು ನಾನೊಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ ಈಗ. ತುಪ್ಪದ ಅವಲಕ್ಕಿ ರೆಡಿ ಆಗಿದೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಶೇವ್ ಮಿಕ್ಸ್ ಮಾಡಿ ಮೇಲೆ ಹಾಕಿಬಿಟ್ರೆ ಆಯಿತು. ನೋಡಿ, ಖಂಡಿತ ಟ್ರೈ ಮಾಡಿದ ಮೇಲೆ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ನೀವು.